ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಮಾರ್ಚ್ 16ರಂದು ಛತ್ರಪತಿ ಶಿವಾಜಿ ಜಯಂತಿ ಆಚರಿಸಲು ಹಿಂದೂಪರ ಸಂಘಟನೆಗಳ ಮುಖಂಡರು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಮುಳಬಾಗಿಲು ನಗರದ ದ್ರೌಪತಾಂಬ ದೇವಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರು, ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಮಂಡಿಕಲ್ ಮಂಜು ಸೇರಿದಂತೆ ನೂರಾರು ಯುವಕರು ಭಾಗಿಯಾಗಿದ್ದರು. ಮಾರ್ಚ್ 16ರಂದು ಮುಳಬಾಗಿಲು ನಗರದ ಪ್ರಮುಖ ರಸ್ತೆಯಲ್ಲಿ ಛತ್ರಪತಿ ಶಿವಾಜಿಯವರ ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದು, ಮುಳಬಾಗಿಲು ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಾವಿರಾರು ಜನರು ಆಗಮಿಸುವ ನಿರೀಕ್ಷೆ ಇದ್ದು, ಬೃಹತ್ ಮೆರವಣಿಗೆಯಲ್ಲಿ 20,000ಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ. ಪೂರ್ವಭಾವಿ ಸಭೆ ನಂತರ ಮಾತನಾಡಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಬೃಹತ್ ಮೆರವಣಿಗೆ ನಂತರ ತೆರೆದ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಹಿಂದೂಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕರೆ ನೀಡಿದ್ದಾರೆ. ವರದಿ ಶಿವಪ್ರಸಾದ್. ಎಲ್ಲ ಹಿಂದೂಪರ ಸಂಘಟನೆಗಳವರು ತೀರ್ಮಾನ ಮಾಡಿರೋದ್ರಿಂದ ಸುಮಾರು 3-4 ಪೂರ್ವಭಾವಿ ಮೀಟಿಂಗ್ಗಳನ್ನು ಮಾಡಿ ಈ ದಿನ ನಮ್ಮ ಹಿರಿಯರಾದಂಥ ನಾರಾಯಣವ್ರ ನೇತೃತ್ವದಲ್ಲಿ ಅನೇಕ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ಒಂದು ಪೂರ್ವಭಾವಿ ಮೀಟಿಂಗ್ ಮಾಡಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು, ಯಾವ ರೀತಿ ತಯಾರಿಗಳನ್ನು ಮಾಡಬೇಕು, ಯಾರ್ಯಾರ್ದು ಏನೇನು ಜವಾಬ್ದಾರಿ, ಎಷ್ಟು ತಂಡಗಳನ್ನು ಮಾಡಬೇಕು, ಎಲ್ಲ ಯುವಕರು ಯಾವ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ಏನು ನಮ್ಮ ಪ್ರಯಾಗ್ರಾಜಲ್ಲಿ ಕುಂಭಮೇಳದಲ್ಲಿ 65 ಕೋಟಿ ಜನ ಅಲ್ಲಿ ಹೋಗಿ ಗಂಗೆ ಯಮುನಾ ಸರಸ್ವತಿ ಅಲ್ಲಿ ಮಿಂದು ದೇವರ ಕೃಪೆಗೆ ಪಾತ್ರರಾದರು. ಅದೇ ರೀತಿಯಲ್ಲಿ ನಮ್ಮ ಹಿಂದುತ್ವದ ಪ್ರತೀಕ ಶಿವಾಜಿಯ ಜಯಂತಿಯನ್ನು ನಾವೇನು ಹಿಂದೆ ಮಾಡ್ಕೊಂಬರ್ತಾಯಿದ್ರಿ ಅದಕ್ಕಿಂತ ವಿಜೃಂಭಣೆಯಾಗಿ ವಿಶೇಷವಾಗಿ ಮಾಡಬೇಕು. ಇದರಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತೇಳಿ ಇವತ್ತು ಪೂರ್ವಭಾವಿ ಮೀಟಿಂಗ್ ಆಯಿತು. ಇದರಲ್ಲಿ ನಮ್ಮ ಸ್ಥಳೀಯವಾಗಿ ಸುಂದರವರು, ನಾರಾಯಣಣ್ಣವರು, ನಮ್ಮ ಚಂದ್ರ ಅವರು, ಪ್ರಕಾಶ್ ಅವರು, ಅಮರಣ್ಣವರು, ಮಂಡಿಕಲ್ ಮಂಜೂರವರು, ಮೈಕ್ ಶಂಕರ್ ಅವರು, ಕುಮಾರ್ ಅವರು, ನಮ್ಮ ಪಳ್ಳಿಪಾಳ್ಯ ವೆಂಕಟೇಶ್ ಅಣ್ಣವರು, ನಮ್ಮ ಗುರುಜಿಯವರು, ನಮ್ಮ ಹರೀಶಣ್ಣವರು, ಎಲ್ಲರೂ ನಮ್ಮ ಸ್ವಾಮೀಜಿಗಳು ಎಲ್ಲರನ್ನು ಭಾಗವಹಿಸಿದ್ರು ನೂರಾರು ಸಂಖ್ಯೆಯಲ್ಲಿ. ಇದನ್ನು ನಾವು ಶಾಂತ ರೀತಿಯಲ್ಲಿ ಯಶಸ್ವಿಯಾಗಿ 16ನೇ ತಾರೀಕಿಗೆ ಶಿವಾಜಿ ಜಯಂತಿಯನ್ನು ಮಾಡ್ತೀರಿ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ಪಕ್ಕದ ಜಿಲ್ಲೆಗಳಿಂದ ಏನು ಶಿವಾಜಿ ಜಯಂತಿಗೆ ಬರ್ತಾಯಿದ್ರು ಎಲ್ಲರನ್ನು ಬಂದು 16ನೇ ತಾರೀಕು ಶಿವಾಜಿ ಜಯಂತಿಯನ್ನು ಯಶಸ್ವಿ ಮಾಡಿಕೊಡ್ಬೇಕು. ನೀವು ಬನ್ನಿ, ನಮ್ಮವರನ್ನು ಕರ್ತನ್ನಿ ಅಂತ ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಮನವಿ ಮಾಡ್ತೀವಿ.